Hello everyone, I'm Veena. I'm lecturer in Government Polytechnic Sorba. I heartily welcome to the second session of Unit 5, that is Entrepreneurship, in the course Organizational Management and Entrepreneurship, which is the first subject in the fifth semester, and its subject code is 15AC 51T. So in the previous session, that is in the session 1 of Unit 5, we learnt about the concept of entrepreneurship, and why we need entrepreneurs. So, as I said, entrepreneur is nothing but he is a person who is setting up new business and he is going to take the risks in order to run that business and he is going to earn the profit. So, that person we call it as entrepreneur. And the process of action that is undertaken by the entrepreneur to establish an enterprise. So that process we call it as entrepreneurship. So enterprise is nothing but the new business, the company or the industry. So that is called enterprise. So in this session, we are concentrating on the qualities of an entrepreneur and what are all the factors which is going to influence the entrepreneurship. ಸೊ ಈ ಸೆಷನ್ನಲ್ಲಿ ನಾವು ಕ್ವಾಲಿಟೀಸ್ ಏನೇನು ಕ್ವಾಲಿಟೀಸ್ ಇರುತ್ತೆ ಆಂಟ್ರಪ್ರಿನರ್ಗೆ, ಸೊ ಏನು ಕ್ವಾಲಿಟೀಸ್ ಇರಬೇಕು ಆಂಟ್ರಪ್ರಿನರ್ ಆಗಲಿಕ್ಕೆ, ಆ್ಯಂಡ್ ಯಾವ ಫ್ಯಾಕ್ಟರ್ಸ್ ಆಂಟ್ರಪ್ರಿನರ್ಶಿಪ್ ಪ್ರಾಸೆಸ್ಗೆ ಎಫೆಕ್ಟ್ ಮಾಡುತ್ತೆ, ಇನ್ಫ್ಲುಯೆನ್ಸ್ ಮಾಡುತ್ತೆ. ಸೊ ಈ ಎರಡು ಕಾನ್ಸೆಪ್ಟ್ಸ್ನ ಸೆಕೆಂಡ್ ಸೆಷನಲ್ಲಿ ತಿಳ್ಕೊಳ್ಳೋಣ. ಸೊ ಕ್ವಾಲಿಟೀಸ್ ಆಫ್ ಆನ್ ಆಂಟ್ರಪ್ರಿನರ್. ಸೊ ವಾಟ್ ಆರ್ ದ ಕ್ವಾಲಿಟೀಸ್? ಸೊ ಕ್ವಾಲಿಟೀಸ್ ಯಾವ್ಯಾವುದು ಅಂತಂದರೆ ಸೆಲ್ಫ್ ಕಾನ್ಫಿಡೆನ್ಸ್, risk taker, hard work, leadership quality, initiator, innovator, creativity, foresightedness, knowledgeable, competence, high level of motivation, energetic and hardworking, open-minded, optimistic, commitment. ಸೊ ಹೀಗೆ ನಾವು ತುಂಬ ಕ್ವಾಲಿಟೀಸ್ ಹೇಳ್ಬೋದು ಆಂಟ್ರಪ್ರಿನರ್ಗೆ. ಸೊ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ, ಹೊಸ ಬಿಸ್ನೆಸ್. ಸೊ ಆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಇನಿಷಿಯಲ್ ಆಗಿ ನಮ್ಗೆ ಏನು ಬೇಕು? ಒಂದು ಹೊಸ ಐಡಿಯಾ ಬೇಕು. ಸೊ ದಟ್ ಈಸ್ ನಥಿಂಗ್ ಬಟ್ ಇನೋವೇಟಿವ್. ಹೊಸ ಐಡಿಯಾ ಸಿಕ್ಕಿದ ಮೇಲೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಸೊ ದಟ್ ಪರ್ಸನ್ ಶುಡ್ ಆ್ಯಕ್ಟ್ ಲೈಕ್ ಅ ಇನಿಷಿಯೇಟರ್. ಹಿ ಶುಡ್ ಸ್ಟಾರ್ಟ್. ಸೊ ಅದಕ್ಕೆ ಇನಿಷಿಯೇಟಿವ್ ಅಂತ ಹೇಳ್ತೀವಿ. ಆ್ಯಂಡ್ ಹಿ ಹ್ಯಾಸ್ ಟು ವರ್ಕ್ ಹಾರ್ಡ್. ಸೊ ಅವರು ಒಂದು ಹೊಸ ಬಿಸ್ನೆಸ್ ಏನು ಸ್ಟಾರ್ಟ್ ಮಾಡಿದ್ದಾರೆ ಅದನ್ನು ಪ್ರೋಗ್ರೆಸ್ ಇರಬೇಕು, ಸಕ್ಸಸ್ ಆಗಬೇಕು ಅಂತಂದಾಗ ದ ಪರ್ಸನ್ ಶುಡ್ ವರ್ಕ್ ಹಾರ್ಡ್. ಆ್ಯಂಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ, ಹೊಸ ಬಿಸ್ನೆಸ್, ಅದರಲ್ಲಿ ರಿಸ್ಕ್ಸ್ ಬರ್ಬೋದು, ಪ್ರಾಫಿಟ್ ಆಗ್ಬೋದು, ಲಾಸ್ ಆಗ್ಬೋದು, ಅನ್ಇವನ್ ಸಿಚುಯೇಷನ್ಸ್ ಕ್ರಿಯೇಟ್ ಆಗ್ಬೋದು. ಸೊ ದ ಪರ್ಸನ್ ಶುಡ್ ಬಿ ಅ ರಿಸ್ಕ್ ಟೇಕರ್. ಸೊ ಈ ಎಲ್ಲ ಫಂಕ್ಷನ್ಸ್ನ ಅವರು ಕೇಪಬಲ್ ಆಗಿ ಹ್ಯಾಂಡಲ್ ಮಾಡಬೇಕು ಅಂತಂದಾಗ ಅವ್ರಿಗೆ ಏನು ಹೇಳ್ತೀವಿ? ಹಿ ಶುಡ್ ಹ್ಯಾವ್ ವಾಟ್? ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು ಅವರಿಗೆ. ಆ್ಯಂಡ್ ಒನ್ ಮೋರ್ ಕ್ವಾಲಿಟಿ ಆಫ್ ಆನ್ ಆಂಟ್ರಪ್ರಿನರ್ ಇಸ್ ಫೋರ್ಸೈಟೆಡ್ನೆಸ್. ಸೊ ಫೋರ್ಸೈಟೆಡ್ನೆಸ್ ಅಂದರೆ ದೂರದೃಷ್ಟಿ ಅಂತ ಹೇಳ್ತೀವಿ. ಅಂದರೆ ಅವ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ, ಹೊಸ ಬಿಸ್ನೆಸ್ಸು, ಫ್ಯೂಚರಲ್ಲಿ ಅದು ಪ್ರಾಫಿಟ್ ಆಗ್ಬೋದು, ಲಾಸ್ ಆಗ್ಬೋದು, ಅಥವಾ ಇನ್ವೆಸ್ಟ್ಮೆಂಟ್ಸ್ ಜಾಸ್ತಿ ಮಾಡಬೇಕಾಗ್ಬೋದು, ಆರ್ ಎಂಪ್ಲಾಯ್ಮೆಂಟ್ಸ್ ರಿಕ್ವೈರ್ಮೆಂಟ್ಸ್ ಜಾಸ್ತಿ ಆಗ್ಬೋದು. ಸೊ ಏನೇ ಅವರ ರಿಕ್ವೈರ್ಮೆಂಟ್ಸ್ ಇರಲಿ, ಸೊ ಅದು ಎಲ್ಲದಕ್ಕೂ ಮುಂದೆ ಏನೆಲ್ಲ ನಡೆಯುತ್ತೆ ಆಗು ಹೋಗುಗಳಿಗೆ ಅವರು ದೂರದೃಷ್ಟಿ ಇರಬೇಕು. ಅಂದರೆ ರಿಕ್ವೈರ್ಮೆಂಟ್ಸ್ ಏನೆಲ್ಲ ಇರುತ್ತೆ, ನೆಕ್ಸ್ಟ್ ಫ್ಯೂಚರಲ್ಲಿ ಏನೆಲ್ಲ ಬರಬಹುದು, ಸೊ ಎಲ್ಲ ಸಿಚುವೇಶನ್ಸ್ಗೂ ಅವರು ರೆಡಿಯಾಗಿರಬೇಕು. ಆ್ಯಂಡ್ ಇನ್ನೊಂದೇನು ಹೇಳ್ತೀವಿ? ನಾಲೆಡ್ಜಬಲ್. ಸೊ ಬಿಫೋರ್ ಸ್ಟಾರ್ಟಿಂಗ್ ಎನಿ ಬಿಸ್ನೆಸ್ ಹಿ ಶುಡ್ ಕಲೆಕ್ಟ್ ವಾಟ್? ದ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದಟ್ ಬಿಸ್ನೆಸ್. ಸೊ ಅವರು ತಿಳ್ಕೊಂಡು ಎಲ್ಲನೂ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ, ಮಟೀರಿಯಲ್ ಏನು ಬೇಕು, ಮಷಿನರೀಸ್ ಯಾವ್ದು ಬೇಕು, ಸೊ ಪ್ರೊಡಕ್ಷನ್ ಸ್ಟೆಪ್ಸ್ ಏನು ಬೇಕು, ಯಾವ ಥರ ಎಂಪ್ಲಾಯೀಸ್ನ ರಿಕ್ರೂಟ್ ಮಾಡಬೇಕು, ಸೊ ಕಂಪ್ಲೀಟ್ ಇನ್ಫಾರ್ಮೇಷನ್ ಅವ್ರಿಗೆ ಇರಬೇಕು ಆಂಟ್ರಪ್ರಿನರ್ ಆದವ್ರಿಗೆ. ಸೊ ಹಾಗಾಗಿ ಆಂಟ್ರಪ್ರಿನರ್ಗೆ ಏನು ಹೇಳ್ತೀವಿ ಅಂತಂದರೆ ನಾಲೆಡ್ಜಬಲ್ ಪರ್ಸನ್ ಅಂತಲೂ ಹೇಳ್ತೀವಿ. ಆ್ಯಂಡ್ ಕಾಂಪಿಟೆನ್ಸ್. ಸೊ ಕಾಂಪಿಟೆನ್ಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಹಿ ಈಸ್ ವಾಟ್? ಕ್ರಿಯೇಟಿಂಗ್ ಸಮಥಿಂಗ್ ನ್ಯೂ. ಹಿ ಈಸ್ ಎ ಕಾಂಪಿಟೇಟರ್ ಇನ್ ದ ಮಾರ್ಕೆಟ್. ಸೊ ಮಾರ್ಕೆಟಲ್ಲಿ ಆಲ್ರೆಡಿ ಯಾವುದೋ ಒಂದು ಪ್ರಾಡಕ್ಟ್ ಇದೆ, ಅವ್ರು ಅದನ್ನೇನೋ ಚೇಂಜಸ್ ಮಾಡಿ ಸಮಥಿಂಗ್ ಹಿ ಈಸ್ ಡೂಯಿಂಗ್ ನ್ಯೂ ಥಿಂಗ್ಸ್ ಮಾಡಿಬಿಟ್ಟು ಮಾರ್ಕೆಟಿಗೆ ರಿಲೀಸ್ ಮಾಡ್ತಿದ್ದಾರೆ ಅಂದಾಗ ಪ್ರೆಸೆಂಟ್ ಇರೋ ಒಂದು ಪ್ರಾಡಕ್ಟ್ ಜೊತೆ ಇವರು ಕಾಂಪಿಟೇಟರಾಗಿ ಆ್ಯಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಆಂಟ್ರಪ್ರಿನರ್ಸ್ ಕಾಂಪಿಟೇಟರ್ಸ್ ಆಗಿರ್ತಾರೆ. ಸೊ ಕಾಂಪಿಟೇಟಿವ್ ನೇಚರ್ ಇರಬೇಕು ಅವರಿಗೆ. ಆ್ಯಂಡ್ ದೇ ಶುಡ್ ಹ್ಯಾವ್ ವಾಟ್? ಹೈ ಲೆವೆಲ್ ಆಫ್ ಮೋಟಿವೇಶನ್.
So they are recruiting people under that entrepreneur. So many people are working. ಸೊ ಅವರನ್ನು ನೋಡಿ ಅವರು ಇನ್ಫ್ಲುಯೆನ್ಸ್ ಆಗಿ ಅವ್ರು ಕೆಲಸ ಮಾಡ್ತಾ ಇರ್ತಾರೆ ಎಂಪ್ಲಾಯೀಸ್. ಸೊ ಹಾಗಾಗಿ ಮೋಟಿವೇಟರ್ ಆಗಿ ಇರಬೇಕು. ಅವ್ರ ಮೋಟಿವೇಶನ್ ಲೆವೆಲ್ ಶುಡ್ ಬಿ ವೆರಿ ಹೈ ಆ್ಯಂಡ್ ಎನರ್ಜೆಟಿಕ್ ಆಗಿರಬೇಕು ಆಂಟ್ರಪ್ರಿನರ್ಸ್ ಆದವರು. ಬಿಕಾಸ್ ದಟ್ ಈಸ್ ದೇರ್ ಓನ್ ಬಿಸ್ನೆಸ್, ಇಟ್ ಈಸ್ ದೇರ್ ಓನ್ ಚೈಲ್ಡ್. ದೇ ಹ್ಯಾವ್ ಟು ಶೋನ್ ಇಂಟ್ರೆಸ್ಟ್ ಇನ್ ದಟ್ ಬಿಸ್ನೆಸ್. ಪ್ರಾಫಿಟ್ ಅರ್ನ್ ಆಗಬೇಕು, ಅವ್ರ ಮಗುನ ಅವರು ಬೆಳೆಸಬೇಕು. ಸೊ ಅವ್ರದ್ದು ಬಿಸ್ನೆಸ್. ಸೊ ದಟ್ ಪರ್ಸನ್ ಏನು ಎನರ್ಜೆಟಿಕ್ ಆಗಿ ಕೆಲಸ ಮಾಡಬೇಕು. ಆ್ಯಂಡ್ he should be what the person should be open minded. ಓಪನ್ ಮೈಂಡೆಡ್ ಇಸ್ ನಥಿಂಗ್ ಬಟ್ ಯಾವುದೇ ಸಿಚುವೇಶನ್ಸ್ ಬಂದರೂ ಏನು ಹಿಡನ್ ಮಾಡ್ತಲ್ಲ ಎಂಪ್ಲಾಯೀಸಿಂದ ಇರ್ಬೋದು, ಲೈಕ್ ಮ್ಯಾನೇಜ್ಮೆಂಟ್ ಪೀಪಲಿಂದ ಇರ್ಬೋದು, ವಾಟ್ ಆರ್ ದ ಪ್ರಾಬ್ಲಮ್ಸ್ ಹಿ ಈಸ್ ಫೇಸಿಂಗ್. ಸೊ ಆ್ಯಂಡ್ ಹಿ ಶುಡ್ ವಾಟ್ ಕನ್ವೆ ದೋಸ್ ಇನ್ಫಾರ್ಮೇಷನ್ ವಿತ್ ದ ಎಂಪ್ಲಾಯೀಸ್, ಮ್ಯಾನೇಜ್ಮೆಂಟ್ ಪೀಪಲ್. ಸೊ ಅದನ್ನು ಏನು ಹೇಳ್ತೀವಿ, ಓಪನ್ ಮೈಂಡೆಡ್ ಇರಬೇಕು. ದ ಪರ್ಸನ್ ಶುಡ್ ಬಿ ಓಪನ್ ಮೈಂಡೆಡ್. ಆಪ್ಟಮಿಸ್ಟಿಕ್ ಅಂತಂದರೆ ಆಶಾವಾದಿ ಅಂತ ಹೇಳ್ತೀವಿ. ಸೊ ಫ್ಯೂಚರಲ್ಲಿ ಏನೆಲ್ಲ ನಡೀತಾ ಇದೆ, ಸೊ ಫ್ಯೂಚರಲ್ಲಿ ಏನೆಲ್ಲ ಆಗುತ್ತೆ ಅವ್ರ ಬಿಸ್ನೆಸ್ ಹೊಸದಾಗಿ ಸ್ಟಾರ್ಟ್ ಮಾಡೋದ್ರಿಂದ. ಸೊ ಏನೇ ಪ್ರಾಬ್ಲಮ್ಸ್ ಬರಲಿ, ಗೇನ್ ಆಗಲಿ, ಪ್ರಾಫಿಟ್ ಆಗಲಿ, ಲಾಸ್ ಆಗಲಿ, ಸೊ ಎಲ್ಲದಕ್ಕೂ ಅವ್ರು ಏನಾಗಿರಬೇಕು, ಕಾನ್ಫಿಡೆಂಟ್ ಆಗಿರಬೇಕು. ಸೊ ದ ಪರ್ಸನ್ ಶುಡ್ ಬಿ ವಾಟ್ ಕಾನ್ಫಿಡೆಂಟ್ ಅಬೌಟ್ ದ ಫ್ಯೂಚರ್ ಆರ್ ಅಬೌಟ್ ದೇರ್ ಸಕ್ಸಸ್. ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ಆಪ್ಟಮಿಸ್ಟಿಕ್. ಆಶಾವಾದಿ ಆಗಿರಬೇಕು. ನಂಗೆ ಸಕ್ಸಸ್ ಬರುತ್ತೆ ನನ್ನ ಈ ಒಂದು ಬಿಸ್ನೆಸ್ಸಿಂದ ಅಂತ ಹೇಳಿ ನಾವು ಎನರ್ಜೆಟಿಕ್ ಆಗಿ ಕೆಲಸ ಮಾಡಬೇಕು ಆಂಟ್ರಪ್ರಿನರ್ ಆದವರು. ಆ್ಯಂಡ್ ಕಮಿಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. Because it is their own business, they have started that business. Without that commitment, they cannot get success in their business. So commitment is very important. And some more qualities we can see: recognition of own limitations, clarity of views, problem solving ability, ambitious and driven, independence and autonomy, capacity to analyze, concern for the employees, and is flexible. ಸೊ ಸಮ್ ಮೋರ್ ಕ್ವಾಲಿಟೀಸ್ ಹೇಳಬೇಕು ಆಂಟ್ರಪ್ರಿನರ್ದು ಅಂತ ಅಂದಾಗ, ಅವರ ವ್ಯೂಸ್ ಏನಿರುತ್ತೆ, ಥಾಟ್ಸ್ ಏನಿರುತ್ತೆ, ಥಿಂಕಿಂಗ್ ಏನಿರುತ್ತೆ, ಇಟ್ ಶುಡ್ ಬಿ ವಾಟ್ ವೆರಿ ಕ್ಲಿಯರ್ ಇರಬೇಕು. ಕನ್ಫ್ಯೂಷನ್ಸ್ ಇರಬಾರ್ದು. ಯಾವುದೇ ಡಿಸಿಷನ್ಸ್ ತಗೊಳ್ಳುವಾಗ ಇರ್ಬೋದು, ಆರ್ ಮೇ ಬಿ ಎನಿಥಿಂಗ್ ದೇ ಆರ್ ಇಂಪ್ಲಿಮೆಂಟಿಂಗ್. ಆ್ಯಂಡ್ ವೆನೆವರ್ ಎನಿ ಪ್ರಾಬ್ಲಮ್ಸ್ ಅರೈಸ್ ಆಗ್ತಾ ಇದೆ, ಪ್ರಾಬ್ಲಮ್ ಬರ್ತಾ ಇದೆ ಅವರ ಒಂದು ಬಿಸ್ನೆಸ್ಸಲ್ಲಿ ಅಂದಾಗ, ಇನ್ ಟರ್ಮ್ಸ್ ಆಫ್ ಎನಿಥಿಂಗ್, ಮಟೀರಿಯಲ್ಸ್ ಇರ್ಬೋದು, ಮನಿಯಲ್ಲಿ ಇರ್ಬೋದು, ಲೇಬರ್, ಮಷಿನ್ಸ್, ಯಾವುದ್ರಲ್ಲಾದರೂ ಆಗಲಿ, ಸೊ ಆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋ ಎಬಿಲಿಟಿ ಇರಬೇಕು ಅವ್ರಿಗೆ. ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ, ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಕ್ವಾಲಿಟಿ. ಆ್ಯಂಡ್ ಅವ್ರಿಗೆ ಅದು ಒಂದು ಸರ್ಟನ್ ಲಿಮಿಟೇಷನ್ಸ್ ಇರುತ್ತೆ. ಸೊ ಅವರ ಲಿಮಿಟೇಷನ್ಸ್ ಏನಿರುತ್ತೆ ಅದನ್ನು ರಿಕಗ್ನೈಸ್ ಮಾಡಿ ಅವರು ಅದನ್ನು ಟ್ಯಾಕಲ್ ಮಾಡಿದ್ರೆ ಮಾತ್ರ ಅವ್ರ ಬಿಸ್ನೆಸ್ ಪ್ರಾಫಿಟ್ ಸೈಡ್ ಮೂವ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ಟು ರೆಕಗ್ನೈಸ್ ಹಿಸ್ ಓನ್ ಆರ್ ಹರ್ ಓನ್ ಲಿಮಿಟೇಷನ್ಸ್, ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಕ್ವಾಲಿಟೀಸ್ ಆಫ್ ಆನ್ ಆಂಟ್ರಪ್ರಿನರ್. ಆ್ಯಂಡ್ ದಿಸ್ ಆಂಟ್ರಪ್ರಿನರ್ ಹ್ಯಾಸ್ ಟು ವಾಟ್ ಶೋ ಕನ್ಸರ್ನ್ ಫಾರ್ ದೇರ್ ಎಂಪ್ಲಾಯೀಸ್. ಸೊ ಕನ್ಸರ್ನ್ ಇರಬೇಕು ಅವರಿಗೆ ಎಂಪ್ಲಾಯೀಸ್ ಬಗ್ಗೆ. ಅವ್ರ ಒಂದು ಕಂಪನಿ, ಅವರ ಒಂದು ಇಂಡಸ್ಟ್ರಿನಲ್ಲಿ, ಅವ್ರ ಬಿಸ್ನೆಸ್ಸಲ್ಲಿ ಕೆಲಸ ಮಾಡ್ತಿರೋ ಎಂಪ್ಲಾಯೀಸ್ಗೆ ಅವರು ಕನ್ಸರ್ನ್ ತೋರಿಸ್ಬೇಕು. ಆ್ಯಂಡ್ ದ ಪರ್ಸನ್ ಶುಡ್ ಬಿ ವೆರಿ ಫ್ಲೆಕ್ಸಿಬಲ್. ಸೊ ರಿಜಿಡ್ ಆಗಿರಬಾರ್ದು, ಫ್ಲೆಕ್ಸಿಬಲ್ ಇರಬೇಕು. ಎನಿ ಅನ್ಇವನ್ ಸಿಚುಯೇಷನ್ಸ್ ಬರಲಿ, ಸೊ ಅಕಾರ್ಡಿಂಗ್ ಟು ದಟ್ ಸಿಚುಯೇಷನ್ಸ್ ಹಿ ಶುಡ್ ಅಡ್ಜಸ್ಟ್, ದ ಪರ್ಸನ್ ಶುಡ್ ಅಡ್ಜಸ್ಟ್. ಸೊ ಅದಕ್ಕೆ ಫ್ಲೆಕ್ಸಿಬಿಲಿಟಿ ಅಂತ ಹೇಳ್ತೀವಿ. So these are all what the qualities of an entrepreneur. So till now we learnt about what are all the qualities of an entrepreneur. And the next topic in this session is what are the factors which influence the entrepreneurship. So the factors which can be considered, so those factors which are going to influence entrepreneurship, so it is nothing but there is a huge varieties of factors out there, wide variety of factors. It is like a complex phenomenon. We cannot say one factor is going to influence this entrepreneurship, one more it is not influencing. We cannot say like that. There are so many number of variety of factors out there which are influencing what entrepreneurship. Whether these factors may be positive or they are what they are having negative influences on the entrepreneurship. So overall what we can say is the classification means in the factors, through that wide variety of factors we can classify those factors into what economic factors, personal factors, socio-cultural factors and other factors, and also environmental factors. So this is like a broad classification. So these are all the factors which are what influencing the entrepreneurship. Now let us discuss the factors one by one. So the first factor which is going to influence entrepreneurship is economic factors.
So economic factors includes the capital availability, labor, raw materials, market, skills, and the risks. So this is having a major impact on the entrepreneurship. Having a good set of economic factors not only helps in reducing the product cost but also helps to boost the profit. And the chances of risks increases when there is a lack of economic resources or the low market for the goods and services. So economic factors ಅಂತಂದ್ರೆ ಏನಂತಂದರೆ ಲೇಬರ್ ಇರ್ಬೋದು, ರಾ ಮೆಟೀರಿಯಲ್ಸ್ ಇರ್ಬೋದು, ಆರ್ ಮೇ ಬಿ ಮಾರ್ಕೆಟ್ ಅವೈಲಬಿಲಿಟಿ ಇರ್ಬೋದು, ಮಾರ್ಕೆಟ್ ಡಿಮ್ಯಾಂಡ್ ಇರ್ಬೋದು, ಆರ್ ಓವರ್ ಹೆಡ್ ಫೆಸಿಲಿಟೀಸ್, ಸ್ಕಿಲ್ಸ್. ಸೊ ಈ ಎಲ್ಲ ಫ್ಯಾಕ್ಟರ್ಸ್ನ ನಾವೇನಂತ ಹೇಳ್ತೀವಿ ಅಂದರೆ ಎಕನಾಮಿಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಎಕನಾಮಿಕ್ ಫ್ಯಾಕ್ಟರ್ಸ್ ಪ್ರಾಪರ್ ಆಗಿದೆ ಅಂತ ಅಂದಾಗ ಚೆನ್ನಾಗಿದೆ. ನಮಗೆ ಎಕನಾಮಿಕ್ ಫ್ಯಾಕ್ಟರ್ಸ್ ಅಂದರೆ ಅವೈಲಬಿಲಿಟಿ ಇದೆ, ಲೇಬರ್ ಅವೈಲಬಿಲಿಟಿ ಇದೆ, ರಾ ಮೆಟೀರಿಯಲ್ ಸಪ್ಲೈಯರ್ಸ್ ಇದ್ದಾರೆ, ಮಾರ್ಕೆಟಲ್ಲಿ ಟ್ರೆಂಡ್ ಇದೆ ಅಥವಾ ಡಿಮ್ಯಾಂಡ್ ಇದೆ ನಮ್ಮ ಪ್ರಾಡಕ್ಟ್ಗೆ, ವಿ ಆರ್ ಹ್ಯಾವಿಂಗ್ ಬೆಸ್ಟ್ ಸ್ಕಿಲ್ಸ್ ಇದೆ, ಆ್ಯಂಡ್ ರಿಸ್ಕ್ಸ್ ಆರ್ ವೆರಿ ಲೆಸ್ ಅಂತ ಅಂದಾಗ ನಮಗೇನಾಗುತ್ತೆ, ವಿ ಕ್ಯಾನ್ ಹ್ಯಾವ್ ಅ ಪ್ರಾಫಿಟ್. ಅವರ್ ಪ್ರಾಫಿಟ್ ಇಸ್ ಬೂಸ್ಟಿಂಗ್. Whenever we are having like lack of economic resources, we don't have these economic resources, ಆವಾಗ ನಮಗೆ ಏನಾಗುತ್ತೆ, ನಮಗೆ ರಿಸ್ಕ್ ವಿಲ್ ಬಿ ಇನ್ಕ್ರೀಸಿಂಗ್. ವಿ ಆರ್ ಇನ್ ದ ಸೈಡ್ ಆಫ್ ವಾಟ್ ದ ಲಾಸ್. ಸೊ ಮಾರ್ಕೆಟ್ ಏನಿದೆ ನಮಗೆ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ನಾವು ಪ್ರೊವೈಡ್ ಮಾಡ್ತಾ ಇರೋದಕ್ಕೆ ಇಟ್ ಈಸ್ ಹ್ಯಾವಿಂಗ್ ವಾಟ್ ಎ ವೆರಿ ಲೆಸ್ ಟ್ರೆಂಡ್, ಅಥವಾ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇರೋದಿಲ್ಲ. ನಮಗೆ ಎಕನಾಮಿಕ್ ಫ್ಯಾಕ್ಟರ್ಸ್ ಇಲ್ಲ ಅಂತಂದರೆ, ಎಕನಾಮಿಕ್ ರಿಸೋರ್ಸಸ್ ಇಲ್ಲ ಅಂತಂದರೆ. ಸೊ ಎಕನಾಮಿಕ್ ರಿಸೋರ್ಸಸ್ ಅಂದರೆ ಯಾವುದು? ಲೇಬರ್, ರಾ ಮೆಟೀರಿಯಲ್ಸ್, ಆ್ಯಂಡ್ ಆಲ್ಸೋ ದಿ ಮಾರ್ಕೆಟ್ ಡಿಮ್ಯಾಂಡ್, ದ ಕ್ಯಾಪಿಟಲ್ ಅವೈಲಬಿಲಿಟಿ, ಆ್ಯಂಡ್ ದ ಓವರ್ ಹೆಡ್ ಫೆಸಿಲಿಟೀಸ್. ಸೊ ಇದನ್ನು ನಾವೇನಂತ ಹೇಳ್ತೀವಿ? ಎಕನಾಮಿಕ್ ಫ್ಯಾಕ್ಟರ್ಸ್. ಆ್ಯಂಡ್ ದ ಸೆಕೆಂಡ್ ಥಿಂಗ್ ಈಸ್ ವಾಟ್? ಸೆಕೆಂಡ್ ಫ್ಯಾಕ್ಟರ್ ಯಾವುದು ಅಂತಂದರೆ ಪರ್ಸನಲ್ ಫ್ಯಾಕ್ಟರ್. ಇನ್ಫ್ಲುಯೆನ್ಸ್ ದ ಸ್ಪಿರಿಟ್ ಆಫ್ ಬಿಕಮಿಂಗ್ ಆನ್ ಆಂಟ್ರಪ್ರಿನರ್ ಆರ್ ನಾಟ್. ಲೈಕ್ ಒಬ್ಬರು ಆಂಟ್ರಪ್ರಿನರ್ ಆಗಬೇಕು ಅಂತಂದರೆ ದ ಫಸ್ಟ್ ಥಿಂಗ್ ಈಸ್ ವಾಟ್? ನಾನು ಆಗಲೇ ಹೇಳಿದೆ, ಫಸ್ಟು ಅವ್ರಿಗೆ ಅವರು ಆಂಟ್ರಪ್ರಿನರ್ ಆಗಬೇಕಂತ ಇಂಟ್ರೆಸ್ಟ್ ಇರಬೇಕು, ಸ್ಪಿರಿಟ್ ಇರಬೇಕು, ಎನರ್ಜಿ ಇರಬೇಕು, ಇನ್ಸ್ಪೈರ್ ಆಗಿರಬೇಕು ಅವರು. ಸೊ ಪರ್ಸನಲ್ ಫ್ಯಾಕ್ಟರ್. ಸೊ ಆಂಟ್ರಪ್ರಿನರ್ ಆಗೋಕ್ಕೆ ಅಥವಾ ಆಗದಲ್ಲೇ ಇರೋಕ್ಕೆ ದ ಸ್ಪಿರಿಟ್ ಏನಂತ ಅಂದರೆ ಪರ್ಸನಲ್ ಫ್ಯಾಕ್ಟರ್. ಸೊ ಅವರು ಫಸ್ಟ್ ರೆಡಿ ಇರಬೇಕು, ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ನನಗೆ ಇನ್ವೆಸ್ಟ್ಮೆಂಟ್ ಇದೆ, ರಿಸೋರ್ಸಸ್ ಇದೆ, ರಾ ಮೆಟೀರಿಯಲ್ಸ್ ಎಲ್ಲ ನಾನು ಸೆಟಪ್ ಮಾಡ್ಕೊಂಡಿದ್ದೀನಿ, ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಎ ನ್ಯೂ ಬಿಸ್ನೆಸ್ ಅಂತ. ಸೊ ಆಂಟ್ರಪ್ರಿನರ್ ಆಗಲಿಕ್ಕೆ ಅವರು ರೆಡಿ ಆಗಿರ್ತಾರೆ. ಸೊ ಅದು ಪರ್ಸನಲ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ದಟ್ ಈಸ್ ನಥಿಂಗ್ ಬಟ್ ದ ಒನ್ ಫ್ಯಾಕ್ಟರ್. ಆ್ಯಂಡ್ ಆಂಟ್ರಪ್ರಿನರ್ ಹ್ಯಾವಿಂಗ್ ಕ್ವಾಲಿಟೀಸ್ ಆಫ್ ಕ್ರಿಯೇಟಿವಿಟಿ ಇರಬೇಕು, ಇನ್ಮೆನ್ಸ್ ಇಮ್ಯಾಜಿನೇಷನ್ಸ್ ಇರಬೇಕು, ಮೆಚುರಿಟಿ, ದೇ ಶುಡ್ ಹ್ಯಾವ್ ಮೆಚೂರ್ಡ್, ಆಪ್ಟಮಿಸಮ್, then foresightedness, ability to take risks, efficient, self-confidence, leadership ability, and responsiveness to the opportunities, whatever they are going to get in the future, the family background, the education level, self-motivation, technical knowledge, problem-solving ability, dynamic thinking, hard work, honesty. So all these are what? The personal factors which are influencing the entrepreneurship. ಸೊ ಆಂಟ್ರಪ್ರಿನರ್ಶಿಪ್ಗೆ ಪರ್ಸನಲ್ ಫ್ಯಾಕ್ಟರ್ಸ್ ಯಾವ್ಯಾವುದು ಅಫೆಕ್ಟ್ ಮಾಡ್ತಾ ಇದೆ, ಅಥವಾ ನಾನು ಆಂಟ್ರಪ್ರಿನರ್ ಆಗಲಿಕ್ಕೆ ನನಗೆ ಏನೆಲ್ಲ ಕೆಪಾಸಿಟೀಸ್ ಬೇಕು, ಏನೆಲ್ಲ ಒಂದು ಕ್ಯಾರೆಕ್ಟರ್ಸ್ ಬೇಕಂತಂದರೆ ದೀಸ್ ಆರ್ ಆಲ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಐ ನೀಡ್. ಸೊ ಎಬಿಲಿಟಿ ಟು ಬೇರ್ ರಿಸ್ಕ್ಸ್ ಇರ್ಬೋದು, ರಿಸ್ಕ್ಸ್ ಏನೇ ಬಂದರೂ ಅದನ್ನು ಟ್ಯಾಕಲ್ ಮಾಡಬೇಕು, ಅದನ್ನು ಎದುರಿಸೋ ಶಕ್ತಿ ಇರಬೇಕು, ಫಾರ್ಸೈಟೆಡ್ನೆಸ್ ಇರಬೇಕು, ಫ್ಯೂಚರ್ ಬಗ್ಗೆ ಥಿಂಕ್ ಮಾಡೋದಿರಬೇಕು, ಆ್ಯಂಡ್ ದೆನ್ ಆಪ್ಟಮಿಸ್ಟಿಕ್ ಆಗಿರಬೇಕು. ಅಂದರೆ ಏನೆಲ್ಲ ನಡೀತಾ ಇದೆ, ನಾನು ಸಕ್ಸಸ್ ಆಗುತ್ತೆ, ನಾನು ಸಕ್ಸಸ್ ರೀಚ್ ಆಗೇ ಆಗ್ತೀನಿ ನನ್ನ ಒಂದು ಬಿಸ್ನೆಸ್ಸಲ್ಲಿ ಅಂತ ಕಾನ್ಫಿಡೆಂಟ್ ಆಗಿರಬೇಕು. ಸೆಲ್ಫ್ ಕಾನ್ಫಿಡೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಶುಡ್ ಬಿ ವೆರಿ ಇಂಪಾರ್ಟೆಂಟ್. ಸಪೋರ್ಟಿವ್ ಆಗಿರಬೇಕು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ಸೊ ಈಗೆಲ್ಲ ಇದ್ದಾಗ ಏನಾಗುತ್ತೆ, ನಮಗೆ ಆಂಟ್ರಪ್ರಿನರ್ ಆಗಿಬಿಟ್ಟು ನಾವು ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಅರ್ನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸಪೋಸ್ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ, ಸಪೋರ್ಟ್ ಯಾರು ಮಾಡೋಕ್ಕೆ ರೆಡಿ ಇಲ್ಲ, ಅಥವಾ ನನಗೆ ಆಪರ್ಚುನಿಟೀಸ್ ತುಂಬ ಕಡಿಮೆ ಇದೆ, ವೆರಿ ಲೋ ಲೆವೆಲ್ ಆಫ್ ಎಜುಕೇಷನ್ ಐ ಆಮ್ ಹ್ಯಾವಿಂಗ್, ಆ್ಯಂಡ್ ಮೋಟಿವೇಶನ್ ಇಲ್ಲ, ಫೋರ್ಸೈಟೆಡ್ನೆಸ್ ಇಲ್ಲ, ಅವಾಗೆಲ್ಲ ಏನಾಗುತ್ತೆ, ವಿ ಕಾಂಟ್ ಬಿಕಮ್ ಅ ಗುಡ್ ಆಂಟ್ರಪ್ರಿನರ್. ಸಕ್ಸಸ್ ಅಚೀವ್ ಮಾಡೋಕ್ಕೆ ಆಗಲ್ಲ ನಮ್ಮ ಒಂದು ಬಿಸ್ನೆಸ್ಸಲ್ಲಿ. ಸೊ ದ ಸ್ಪಿರಿಟ್ ಏನಿದೆ ಫಾರ್ ಬಿಕಮಿಂಗ್ ಎನ್ ಆಂಟ್ರಪ್ರಿನರ್, ಸೊ ದ್ಯಾಟ್ ಸ್ಪಿರಿಟ್ ಕಮ್ಸ್ ಫ್ರಮ್ ಆಲ್ ದೀಸ್ ಕ್ವಾಲಿಟೀಸ್. So these qualities comes under what? Personal factors. And the next factor is what? Social and cultural factor.
ಸೊ ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಫ್ಯಾಕ್ಟರ್ಸಲ್ಲಿ ಏನೇನು ಬರುತ್ತೆ ಅಂದರೆ ಎಜುಕೇಷನ್, ಟ್ರೈನಿಂಗ್, ದ ರಿಸರ್ಚ್. ಇನ್ ಸಮ್ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ದೇ ಆರ್ ಗಿವಿಂಗ್ ವಾಟ್ ಲಿಟಲ್ ಇಂಪಾರ್ಟೆನ್ಸ್ ಆರ್ ಲೋ ಇಂಪಾರ್ಟೆನ್ಸ್ ಫಾರ್ ಟ್ರೈನಿಂಗ್ ಪರ್ಪಸ್, ಫಾರ್ ಎಜುಕೇಷನ್ ಆ್ಯಂಡ್ ಫಾರ್ ಡೂಯಿಂಗ್ ರಿಸರ್ಚಸ್. So because of this lack of this importance in underdeveloped countries, they are not getting any support from the maybe government, maybe through like family. Through that they are not able to become a successful entrepreneur. So by having a proper level of education, a personal behavior and situational circumstances, the caste, the family training, research, so all these play a vital role in influencing an entrepreneurship. And the next is environmental factor. So environmental factor is nothing but if a person, whenever he is going to work under any boss, so what happens means sometimes that person going to feel like I'm not like satisfactory with this, I'm not satisfied with this job what I'm doing now. So whenever he feels or whenever she feels like that, so at that situation what the person is going to think is that let me like quit this job and let me start my own business. So then what he is going to collect information or resources whatever he is going to need for the startup of that new business. So then that person we call it as what? Entrepreneur. So in order to become an entrepreneur, one more factor that is influencing is what? His environment. If it is not satisfied with his present job, then also what? He become what? Like interested in setting a business. Then he can become an entrepreneur. So this is one more factor, that is environmental factor. And in other factors, we can see government policies, facilities, incentives. Various government policies like economic policy, taxation policy, import-export policy, licensing policy, this is also affecting what? The development of entrepreneurship. If the government it is providing the basic infrastructural facilities like electricity, transport, banking, communication, water, raw materials, warehousing facilities, so if this government if it is providing all these basic facilities, certainly finally what is the result means? It is the development of what? Entrepreneurship. If it is not providing means again there is a lack of all these resources. Due to that what? The entrepreneur qualities it is decrementing, which is nothing but the country's economy is decrementing. Hence what? The government has to provide what? Certain facilities or incentives to the entrepreneurs. Through that what? They are going to achieve success in their business. And now let us solve some multiple choice questions regarding this session. In this session, we concentrated on what are all the qualities of an entrepreneur and also what are the factors which are going to influence entrepreneurship. So regarding these two concepts, let us answer these questions. So the first one is, which one of the following is an economic barrier to an entrepreneur? So the options are emotional blocks, labor, lack of sustained motivation, lack of vision. So economic barrier, as I said, economic barrier is nothing but labor and then raw materials, then unavailability of the resources. So all these comes under economic barriers. So the option is what? The labor. It is not the lack of motivation, it is not the lack of vision or the emotional blocks. So the answer is the solution is what? Option B. Economic barrier is what? Entrepreneur. ಸೊ ಲೇಬರ್ ಫೆಸಿಲಿಟೀಸ್ ಇದೆ, ಲೇಬರ್ ಎಂಪ್ಲಾಯೀಸ್ ಸಿಗ್ತಾ ಇದ್ದಾರೆ ನಮ್ಮ ಇಂಡಸ್ಟ್ರಿ ಒಂದು ಸೆಟಪ್ ಮಾಡೋಕ್ಕೆ ಅಥವಾ ಬಿಸ್ನೆಸ್ ರನ್ ಮಾಡೋಕ್ಕೆ ಅಂದಾಗ ನನಗೆ ಯಾವುದೇ ಪ್ರಾಬ್ಲಮ್ ಇಲ್ದಲೇ ಬಿಸ್ನೆಸ್ನ ರನ್ ಮಾಡಿಬಿಟ್ಟು ಪ್ರಾಫಿಟ್ ಅರ್ನ್ ಮಾಡ್ಬೋದು. ಲೇಬರ್ ಸಿಗ್ತಾ ಇಲ್ಲ, ನನಗೆ ಕೆಲಸಗಾರರು ಯಾರೂ ಇಲ್ಲ ನನ್ನ ಬಿಸ್ನೆಸ್ ರನ್ ಮಾಡೋಕ್ಕೆ ಅಂದಾಗ ಇಟ್ ಈಸ್ ಅ ಫ್ಯಾಕ್ಟರ್ ವಿಚ್ ಇಸ್ ಇನ್ಫ್ಲುಯೆನ್ಸಿಂಗ್ ವಾಟ್? ದಿಸ್ ಆಂಟ್ರಪ್ರಿನರ್ಶಿಪ್ ಕ್ವಾಲಿಟಿ. ಸೊ ಹಾಗಾಗಿ ನಾವು ಲೇಬರ್ನ ಏನಂತ ಹೇಳ್ತಾ ಇದ್ದೀವಿ? ಇಟ್ ಈಸ್ ಲೈಕ್ ಎಕನಾಮಿಕ್ ಬ್ಯಾರಿಯರ್. Now, second question is what? Which of the following is not the quality of an entrepreneur? Risk-taking, self-confidence, farsightedness, lack of commitment.
ಸೊ ಆಸ್ ಐ ಸೆಡ್ ಕ್ವಾಲಿಟೀಸ್ ಏನೇನು ಇರಬೇಕು ಆಂಟ್ರಪ್ರಿನರ್ಗೆ ಅಂತಂದರೆ ರಿಸ್ಕ್ ಟೇಕರ್ ಆಗಿರಬೇಕು. ರಿಸ್ಕ್ ಟೇಕರ್ ಇಸ್ ನಥಿಂಗ್ ಬಟ್ ಅನ್ಇವನ್ ಸಿಚುಯೇಷನ್ಸ್ ಏನೇ ಫ್ಯೂಚರಲ್ಲಿ ಬರಲಿ, ಲಾಸ್ ಆಗಲಿ, ಪ್ರಾಫಿಟ್ ಆಗಲಿ, ಎಲ್ಲದನ್ನು ಎಕ್ಸೆಪ್ಟ್ ಮಾಡೋ ಎಬಿಲಿಟಿ ಅವರಿಗೆ ಇರಬೇಕು. ರಿಸ್ಕ್ ಟೇಕರ್ ಆಗಿರಬೇಕು. ಆ್ಯಂಡ್ ಕಾನ್ಫಿಡೆಂಟ್, ಸೆಲ್ಫ್ ಕಾನ್ಫಿಡೆನ್ಸ್ ಶುಡ್ ಬಿ ದೇರ್. ದೆನ್ ಫಾರ್ ಸೈಟೆಡ್ನೆಸ್ ಅಂದರೆ ಅವರಿಗೆ ದೂರದೃಷ್ಟಿ ಇರಬೇಕು, ಮುಂದಾಳತ್ವ ಇರಬೇಕು. ಹಾಗಾಗಿ ಮುಂದಿನ ಬಗ್ಗೆ ಯೋಚನೆ ಮಾಡಬೇಕು. ಫ್ಯೂಚರಲ್ಲಿ ಏನೆಲ್ಲ ಆಗ್ಬೋದು, ಏನೆಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ಬೋದು, ಯಾವ ರೀತಿ ನಾನು ಅದಕ್ಕೆ ರೆಡಿ ಆಗಿರಬೇಕು ಮುಂಚೆನೇ. ಸೊ ಇದು ಎಲ್ಲದಕ್ಕೂ ಏನು ಹೇಳ್ತೀವಿ, ಫಾರ್ ಸೈಟೆಡ್ನೆಸ್ ಅಂತ ಹೇಳ್ತೀವಿ. ಲ್ಯಾಕ್ ಆಫ್ ಕಮಿಟ್ಮೆಂಟ್. ಸೊ ಕಮಿಟ್ಮೆಂಟ್ ಇರಬಾರ್ದು ಅಂತ ಹೇಳ್ತಾ ಇದ್ದೀವಿ. ಇರಬೇಕಾ ಇರಬಾರ್ದ? ಸೊ ಕ್ವಾಲಿಟಿಯಲ್ಲಿ ಇರಬೇಕು. ಕಮಿಟ್ಮೆಂಟ್ ಶುಡ್ ಬಿ ದೇರ್. ಸಕ್ಸಸ್ ಆಗಬೇಕು, ಸಕ್ಸಸ್ಫುಲ್ ಆಂಟ್ರಪ್ರಿನರ್ ಅನ್ಸ್ಕೋಬೇಕು, ನಮ್ಮ ಬಿಸ್ನೆಸ್ ಪ್ರಾಫಿಟ್ ಅರ್ನ್ ಮಾಡಬೇಕು ಅಂತಂದರೆ ವಿ ಶುಡ್ ಹ್ಯಾವ್ ಕಮಿಟ್ಮೆಂಟ್. ಸೊ ದ ಆನ್ಸರ್ ಈಸ್ ವಾಟ್? ಲ್ಯಾಕ್ ಆಫ್ ಕಮಿಟ್ಮೆಂಟ್. ಸೊ ದ ಸೊಲ್ಯೂಷನ್, that is option is D, that is lack of commitment. It is not the quality of an entrepreneur. Let me move to the third one. Which are the factors influence entrepreneurship? Economic, environmental, social, all the above. You have to select the correct answer using the codes given below. So the first option is 1 and 2 only, 3 only, 2 only, and then 4 only. So as I said, the factors which are influencing, there are a wide range of factors. In that we classified broadly as economic, personal, then socio-cultural, environmental, and some other factors. So the option is, the solution for this question is what? All the above, that is 4 only. Option D. Let me move to the next question. Why are small business important to a country's economy? So the options are, they give an outlet to entrepreneurs, they can provide specialist support to larger companies, they can be innovators of new product, all of the above. So country's economy ge small businesses yak beku? Why it is important? Yak beku small business antandre? Because with a small business only innovations happens, and they are what? Acting like a support to the larger companies, and they are the outlets to the entrepreneurs. So entrepreneurs emerge ಆಗಬೇಕು ಒಂದು ಕಂಟ್ರಿಯಲ್ಲಿ ಅಥವಾ ಒಂದು ಸೊಸೈಟಿನಲ್ಲಿ ಅಂತಂದಾಗ they need some path. So that path is what? Small business. So it is like outlet to the entrepreneurs, they are providing support to the larger companies, and they are the innovators, small business. So all of the above is the solution for this question, that is option D. So in this session we learned, or we concentrated on what are the qualities of an entrepreneur, and also what are the factors which are influencing entrepreneurship, and we solved some of the multiple choice questions related to this session. Thank you.